ಇವರ ಬಗ್ಗೆ ಧ್ಯಾನ ಮಾಡೋದಾದ್ರೆ, ಇವರಲ್ಲಿ ದೇವರು ವಿಶೇಷವಾದಂತ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ರು. ಆ ಗಿಫ್ಟ್ ಏನಪ್ಪಾ ಅಂತ ನಾವು ನೋಡೋದಾದ್ರೆ ಹಾಸ್ಪಿಟಾಲಿಟಿ, ಸತ್ಕಾರ್ಯಗಳನ್ನ ಮಾಡುವಂತ ಒಂದು ಗಿಫ್ಟ್ ನಮ್ಮ ತಬಿತಾ ಅವರಿಗೆ, ದೋರ್ಕಳಿಗೆ ಇತ್ತು ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಈ ಒಂದು ದೋರ್ಕಳು ಅವರು ಪ್ರತಿ ಸಾರಿ ಇವರ ಒಂದು ವೃತ್ತಿಯನ್ನ ನಾವು ನೋಡ್ತಾ ಇದ್ದೇವೆ. ಅವರು ಬಟ್ಟೆಗಳನ್ನು ಒಳೆಯುವಂತವರು ಎಂಬುದಾಗಿ ನಾವು ನೋಡ್ತಿದ್ದೇವೆ. ನಾವು ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 36ನೇ ವಚನ. ಯೊಪ್ಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕ ಎಂದರ್ಥ. ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ಪ್ರೇಸ್ ಗಾಡ್. ತಬಿತಾ ದೋರ್ಕಳು ಏನ್ ಮಾಡ್ತಿದ್ರಂತೆ? ಅವರು ದಾನ ಧರ್ಮಗಳನ್ನು ಸತ್ಕ್ರಿಯೆಗಳನ್ನು ಬಹಳವಾಗಿ ಮಾಡುತ್ತಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇವರು ಹಾಗೆ ಮಾಡುತ್ತಾ ಅನೇಕ ವಿಧವೆಯರಿಗೆ ಇವರು ಆಧಾರವಾಗಿದ್ದಾರೆ ಎಂಬುದಾಗಿ ನಾವು ಕರ್ತನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಾ ಇದೆ. ಅದೇ ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 35ನೇ ವಚನದಲ್ಲಿ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದು ಉತ್ತಮ ಎಂಬುದಾಗಿ ಈ ಒಂದು ವಾಕ್ಯವನ್ನ ನಾವು ದೋರ್ಕಳವರ ಜೀವಿತದಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಈ ಒಂದು ಸ್ತ್ರೀ ಏನ್ ಮಾಡ್ತಿದ್ರೆ ಎಂಬುದಾಗಿ ನಾವು ನೋಡೋದಾದ್ರೆ, ಆಕೆ ವೃತ್ತಿಯಲ್ಲಿಯೂ ಕೂಡ ದೇವರನ್ನ ಸನ್ಮಾನಿಸ್ತಾ ಇದ್ದರು. ಸತ್ಕ್ರಿಯೆಗಳನ್ನ, ದಾನ ಧರ್ಮಗಳನ್ನ, ನಾವಿಲ್ಲಿ ದಾನ ಧರ್ಮ ಎಂಬುದಾಗಿ ಸತ್ಕ್ರಿಯೆ ನೋಡೋದು ನಾವು ಅರ್ಥ ಮಾಡಿಕೊಳ್ಳಬಹುದು. ನಾಟ್ ಓನ್ಲಿ ಆ ಬಟ್ಟೆ ಮಾತ್ರ ಆಕೆ ಕೊಡ್ತಾ ಇದ್ದಿಲ್ಲ, ಒಳ್ಳೆಯದನ್ನ, ಒಂದು ಹಣವನ್ನ, ಒಂದ್ ಸ್ವಲ್ಪ ರೇಷನ್ ಅನ್ನ, ಆಕೆಯ ಬಳಿಯಲ್ಲಿದ್ದಂತ ಉತ್ತಮವಾದದನ್ನ ಇತರರಿಗೆ ಸಹಾಯ ಮಾಡಿಕೊಂಡು ಜೀವಿಸುತ್ತಿದ್ದಂತ ಸ್ತ್ರೀ ಈ ದೋರ್ಕಳಾಗಿದ್ದಾರೆ ಎಂಬುದಾಗಿ ನಾವು ಕಾಣ್ತೇವೆ ಪ್ರಿಯರೇ. ಎಷ್ಟು ಸುಂದರವಾದ ವಿಚಾರ ಅಲ್ವಾ? ಕರ್ತನ ವಾಕ್ಯ ನಮಗೆ ಹೇಳುತ್ತದೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ, ನಿಮ್ಮನ್ನ ಎಂದಿಗೂ ನಾನು ಕೊಡುವಂತವರನ್ನಾಗಿಯೇ ಮಾಡುತ್ತೇನೆ, ತಲೆಯನ್ನಾಗಿಯೇ ಮಾಡುತ್ತೇನೆ, ನಾನು ನಿಮ್ಮನ್ನ ಬಾಲವನ್ನಾಗಿ ಮಾಡುವುದಿಲ್ಲ ಎಂಬುದಾಗಿ. ಎಷ್ಟೋ ಸಾರಿ ದೇವರು ನಮ್ಮನ್ನ ಮೇಲೆ ಇಟ್ಟಿರ್ತಾರೆ ಪ್ರಿಯರೇ. ಆದರೆ ನಮ್ಮ ಒಂದು ಆಲೋಚನೆಗಳಲ್ಲಿ, ನಮ್ಮ ಒಂದು ಕ್ರಿಯೆಗಳಲ್ಲಿ, ನಮ್ಮ ಒಂದು ಫ್ಯಾಮಿಲಿಗಳ ಪರಿಸ್ಥಿತಿಗಳನ್ನ ನಾವು ನೋಡಿಕೊಂಡು ನನ್ನದೇ ಆದಂತ ಆಲೋಚನೆ, ನನ್ನದೇ ಆದಂತ ಶಕ್ತಿಯಲ್ಲಿ ನಾವು ಅಂದುಕೊಂಡ್ಬಿಡ್ತೇವೆ, ನೋ, ಇದನ್ನ ನಾನು ತಡೆಗಟ್ಟಬೇಕು, ಈ ಒಂದು ಸಪೋರ್ಟ್ ನಾನು ಸ್ಟಾಪ್ ಮಾಡ್ಬೇಕು ಎಂಬುದಾಗಿ ನಾವು ಅಂದುಕೊಳ್ಬಿಡ್ತೇವೆ ಪ್ರಿಯರೇ. ಆದರೆ ದೇವರ ಉದ್ದೇಶ ಎಂದಿಗೂ ನಾವು ಕೊಡಬೇಕೆಂಬುದಾಗಿ, ನಾವು ಕೊಡಬೇಕು, ತೆಗೆದುಕೊಳ್ಳುವುದಕ್ಕಿಂತ. ಕರ್ತನ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮೆಲ್ಲಾ ಸಂಪಾದನೆಗಳ ಮೂಲಕ ನಾವು ದೇವರನ್ನ ಸನ್ಮಾನಿಸಬೇಕು. ಇದು ಬೇರೆ ಹಣದ ಒಂದು ವಿಚಾರದಲ್ಲಿ ಅಲ್ಲ ಪ್ರಿಯರೇ. ಈಗ ನೀವು ಪ್ರತಿಯೊಬ್ಬರು ಕೂಡ ಇಲ್ಲಿ ಪ್ರಾರ್ಥನೆಗೆ ಜಾಯಿನ್ ಆಗಿದ್ದೀರಾ ಅಂದ್ರೆ ನಿಮ್ಮ ಸಮಯವನ್ನ ದೇವರಿಗಾಗಿ ನೀವು ಕೊಡ್ತಾ ಇದ್ದೀರಾ. ಇದು ಕೂಡ ಒಂದು ರೀತಿಯಲ್ಲಿ ನೀವು ದೇವರಿಗಾಗಿ ಕೊಡುವಂತದ್ದೇ ಎಂಬುದಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಹೌದು, ನಿನ್ನ ಸಮಯ, ನಿನ್ನಲ್ಲಿರುವಂತ ಟ್ಯಾಲೆಂಟು, ದೇವರು ನಿನಗೆ ಕೊಡುತ್ತಿರುವಂತ ಹಣ, ದೇವರು ನಿನಗೆ ಕೊಟ್ಟಂತ ಮಕ್ಕಳು, ಇದೆಲ್ಲವನ್ನ ನಾವು ದೇವರಿಗಾಗಿ ಸಮರ್ಪಿಸುವಾಗ ಇನ್ನು ಉತ್ತಮವಾದದನ್ನೇ ಸ್ವಾಮಿ ನಮ್ಗೆ ಕೊಡ್ಲಿಕ್ಕೆ ಇಚ್ಛಯಿಸ್ತಾರೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ಪ್ರಸಂಗಿ 11ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ, ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದು ಎಂಬುದಾಗಿ. ಎಷ್ಟು ಸುಂದರವಾದ ವಿಚಾರ ಅಲ್ವಾ? ಈ ಲೋಕದಲ್ಲಿ ಮನುಷ್ಯರಾದ ನಾವು ಪ್ರಯಾಸ ಪಡುವಂತದ್ದೆಲ್ಲವೂ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕಾಗಿ, ನಾವಿಷ್ಟಪಟ್ಟದನ್ನ ತೆಗೆದುಕೊಳ್ಳುವುದಕ್ಕಾಗಿ. ಆದ್ರೆ ಇಲ್ಲಿ ಭಕ್ತನು ಹೇಳ್ತಿದ್ದಾನೆ, ನಿನ್ನ ಆಹಾರವನ್ನ ನೀರಿನ ಮೇಲೆ ಚೆಲ್ಲು. ಅಂದ್ರೆ ಏನ್ ಅರ್ಥ? ಇತರರಿಗೆ ಕೊಟ್ಟು ಬಿಡು, ಯಾರ ಅವಶ್ಯದಲ್ಲಿದ್ದಾರೋ ಅವರಿಗೆ ಕೊಡು. ಒಂದು ವೇಳೆ ಅವರು ಕೇಳಿದಷ್ಟು ನಿನಗೆ ಕೊಡ್ಲಿಕ್ಕಾಗಲ್ವಾ, ಅಲ್ಪವಾದರೂ ನೀನು ಅವರಿಗೆ ಕೊಟ್ಟು ಸಹಾಯ ಮಾಡುವಾಗ ನಾನ್ ನಂಬುತ್ತೇನೆ ಪ್ರೇರೆ, ಪ್ರಾಕ್ಟಿಕಲ್ ಆಗಿ ಸೇವಕರಾದ ನಮ್ಮ ಲೈಫ್ಗಳಲ್ಲಿ ಅನೇಕ ಅದ್ಭುತಗಳನ್ನ ಸ್ವಾಮಿ ಮಾಡಿದ್ದಾರೆ. ಅನೇಕ ಸಾರಿ ಜನಗಳು ನಮ್ಮನ್ನ ಕೇಳುವಾಗ ನಮ್ಮ ಬಳಿ ಖಂಡಿತ ಅಷ್ಟಿರಲ್ಲ, ಆದ್ರೆ ತಗೊಳಪ್ಪ, ಇದು ಇಟ್ಕೊಳ್ಳಿ ಎಂಬುದಾಗಿ ನಾವು ಹೇಳ್ತೇವೆ. ನಾವ್ ಅದನ್ನ ಎಂದಿಗೂ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ನಂಬರಿ ಪ್ರಿಯರೇ, ಮನುಷ್ಯರಾದ ನಾವೇ ಇನ್ನೊಬ್ಬರಿಗೆ ಉತ್ತಮವಾದದನ್ನ ಮಾಡಬೇಕೆಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳುವಾಗ ಪರಲೋಕದ ದೇವರು ನಿನಗೆ ಇನ್ನೂ ಎಷ್ಟು ಒಳ್ಳೇದನ್ನ ಮಾಡ್ಲಿಕ್ಕೆ ಬಯಸ್ತಾರಲ್ವಾ? ನಾವು 1 ಅರಸು 17ನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ್ರೆ ಆ ಒಂದು ಚಾರಾಪ್ತ ಊರಿನ ವಿಧವೆ ಬಗ್ಗೆ ಕೂಡ ನಾವು ಕಲಿತೇವೆ. ಆಕೆ ಬಳಿಯಲ್ಲಿದ್ದಂತ ಒಂದು ಚಿಕ್ಕ ರೊಟ್ಟಿ, ಇದನ್ನ ತಿಂದು ನಾನು ನನ್ನ ಮಗ ಪ್ರಾಣ ಬಿಟ್ಟು ಬಿಡಬೇಕೆಂಬುದಾಗಿ ನಿರ್ಧರಿಸಿಕೊಂಡಿದ್ದರು. ಆದರೆ ಪ್ರವಾದಿಯಾದ ಎಲಿಯನು ಅಲ್ಲಿಗೆ ಹೋಗಿ ಆ ಒಂದು ರೊಟ್ಟಿ ನನಗೆ ಕೊಡಮ್ಮ ಎಂಬುದಾಗಿ ಕೇಳುವಾಗ ಆಕೆ ಬೇರೊಂದು ಮಾತನ್ನ ಇಲ್ಲದಿರ ಆ ಕಡೇ ರೊಟ್ಟಿಯನ್ನು ಎತ್ತುಕೊಂಡು ಹೋಗಿ ದೇವರ ಸೇವಕನಾದಂತ ಎಲಿಯನಿಗೆ ಕೊಟ್ರು. ಎಂತ ಅದ್ಭುತ ನಾವು ನೋಡ್ತೇವಲ್ವಾ? ಬರಗಾಲ ಮುಗಿಯುವವರೆಗೂ ಮಡಿಕೇಲಿದ್ದಂತ ಹಿಟ್ಟು ತೀರಲಿಲ್ಲ.
ಎಣ್ಣೆಯು ಕೂಡ ಮುಗಿದು ಹೋಗಲಿಲ್ಲ ಎಂಬುದಾಗಿ ನಾವು ಕಾಣುತ್ತೇವೆ. ಅಂದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕು, ನಾವು ಕೊಡುವುದರಲ್ಲಿ ನಮಗೆ ದೇವರು ಆಶೀರ್ವಾದವನ್ನೇ ಇಟ್ಟಿದ್ದಾರೆ ಎಂಬುದಾಗಿ. ಹಾಲೆಲೂಯ. ನಮ್ಮ ದೇವರು ಒಳ್ಳೆ ದೇವರು ಪ್ರಿಯರೇ. ಆ ದಿನ ನಾವಿಲ್ಲಿ ದೋರ್ಕಳ ಬಗ್ಗೆ ನಾವು ಧ್ಯಾನ ಮಾಡ್ತಿದ್ದೇವೆ. ಆಕೆ ಸತ್ಕ್ರಿಯೆಗಳನ್ನ, ಆಕೆ ದಾನ ಧರ್ಮಗಳನ್ನ ಮಾಡುತ್ತಿದ್ದರು ಎಂಬುದಾಗಿ. ಈ ಒಂದು ದೋರ್ಕಳಿಗೆ ಏನಾಯ್ತು ಗೊತ್ತಾ? ಒಂದು ದಿನ ಹುಷಾರಿಲ್ದಿರ ಆಗಿ ಆಕೆ ಸತ್ತು ಹೋದಳು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು ಮತ್ತು ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟರು ಎಂಬುದಾಗಿ ನಾವು ನೋಡ್ತಿದ್ದೇವೆ. ಇಲ್ಲಿ ನಾವು ಆ ಒಂದು ವಾಕ್ಯವನ್ನೆಲ್ಲ ನಾವು ನೋಡಿಕೊಂಡು ಬರುವಾಗ ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಅವನ್ನ ಹತ್ತಿರ ನಿಂತುಕೊಂಡು ದೋರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಒಳಂಗಿಗಳನ್ನು ಮೇಲಂಗಿಗಳನ್ನು ತೋರಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ಆ ವಿಧವೆಯರಿಗೆ ಆಕೆ ಮಾಡಿದಂತಹ ಸತ್ಕಾರ್ಯ, ದಾನ ಧರ್ಮವು ಆಕೆ ಸತ್ತಾಗಲು ಕೂಡ ಆಕೆ ಹಿಂದೆ ಅದು ಬಂದಿತ್ತು ಪ್ರಿಯರೇ. ಈ ದಿನಮಾನಗಳಲ್ಲಿ ನಾವು ಜೀವಂತವಾಗಿದ್ದೇವೆ, ನಾವು ಚೆನ್ನಾಗಿದ್ದೇವೆ, ನಾವು ದುಡಿಯುತ್ತಾ ಇದ್ದೇವೆ. ನಮ್ಮ ಈ ಒಂದು ಪರಿಸ್ಥಿತಿಗಳಲ್ಲಿ ನಾವು ಅನೇಕರಿಗೆ ಸತ್ಕಾರ್ಯಗಳನ್ನ, ದಾನ ಧರ್ಮಗಳನ್ನ ಮಾಡಬೇಕೆಂಬುದಾಗಿ ಸತ್ಯವೇದವು ತಾನೇ ನಮಗೆ ಬೋಧನೆ ಮಾಡ್ತಾ ಇದೆ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತದೆ, ಅನಾಥರನ್ನ ನೋಡುವಾಗ, ವಿಧವೆಯರನ್ನ ನೋಡುವಾಗ, ಬಲ್ಲಿದರನ್ನ ನೋಡುವಾಗ ಕನಿಕರ ಪಡುವಂತ ಹೃದಯ ನಮ್ಮದಾಗಿರಬೇಕು ಪ್ರಿಯರೇ. ಒಂದು ವೇಳೆ ನಾವ್ ಯಾವುದಕ್ಕೂ ಕೂಡ ರಿಯಾಕ್ಟ್ ಆಗ್ದಿರ, ನಾನಾಯ್ತು, ನನ್ನ ಕುಟುಂಬವಾಯ್ತು, ನಮ್ಮ ಹೊಟ್ಟೆ ತುಂಬಿದ್ರೆ ಸಾಕು, ನಮ್ಮ ಒಂದು ಸೇವಿಂಗ್ಸ್ ಆದ್ರೆ ಸಾಕೆಂಬುದಾಗಿ ನಾವು ನೋಡೋದಾದ್ರೆ ಅದು ಏಸಪ್ಪಗೆ ಇಷ್ಟ ಇಲ್ಲದೆ ಇರುವಂತ ಜೀವಿತ ಪ್ರಿಯರೇ. ನೀನು ಕೊಟ್ಟು ನೋಡು. ದೇವರು ಹೇಳ್ತಾರೆ, ಪರಲೋಕದ ದ್ವಾರಗಳನ್ನ ತೆರೆದು ಹಿಡಿಸಲಾರದಷ್ಟು ಸುವರಗಳನ್ನ ಅವರು ಸುರಿಸುತ್ತಾರೆ ಎಂಬುದಾಗಿ. ಎಷ್ಟು ಸುಂದರವಾದ ವಿಚಾರ ಅಲ್ವಾ? ಇಲ್ಲಿ ದೋರ್ಕಳು ತೀರಿ ಹೋದಾಗ ಆಕೆ ತನ್ನ ಜೀವಿತವನ್ನ ತಿರುಗಿ ಪಡೆದುಕೊಂಡರು. ಹಾಲೆಲೂಯ. ಸತ್ತು ಹೋದಂತ ಆ ದೋರ್ಕಳ ಜೀವಿತದಲ್ಲಿ ದೇವರು ತಿರುಗಿ ಒಂದು ಮರು ಜನ್ಮವನ್ನ ಕೊಟ್ಟರು ಎಂಬುದಾಗಿ ನಾವು ಕರ್ತನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನಮ್ಮ ದೇವರು ಒಳ್ಳೆ ದೇವರು. ನೀನು ಮಾಡಿದ ಸತ್ಕಾರ್ಯಗಳನ್ನ ಹಾಗೆ ಮರೆತು ಬಿಡುವ ದೇವರಲ್ಲ. ಒಂದು ವೇಳೆ ಮನುಷ್ಯರು, ನೀನು ಕೊಡುವಂತ ಮನುಷ್ಯರು ಅದನ್ನ ಮರೆತು ಬಿಡ್ತಾರೆ ಏನೋ, ಆದ್ರೆ ನಿನ್ನ ದೇವರು ನೀನು ಮಾಡಿದ ಚಿಕ್ಕ ಸಹಾಯ, ಅವು ಸ್ವಾಮಿಗಾಗಿ ನೀನು ಸ್ಪೆಂಡ್ ಮಾಡಿದಂತ ಸ್ವಲ್ಪ ಸಮಯ, ಇತರರಿಗಾಗಿ ಕನಿಕರ ತೋರಿಸಿದಂತ ಆ ನಿನ್ನ ಹೃದಯವನ್ನ ಸ್ವಾಮಿ ಎಂದಿಗೂ ಗಮನಿಸುವ ದೇವರಾಗಿದ್ದಾರೆ. ಆ ದಿನ ಎಂಥ ದೊಡ್ಡ ಕಾರ್ಯ! ಸತ್ತು ಹೋಗಿದ್ದ ತನ್ನ ಪ್ರಾಣವನ್ನ ದೋರ್ಕಳು ತಿರುಗಿ ಪಡೆದುಕೊಂಡಳು. ನಾನು ಅಂದುಕೊಳ್ಳುತ್ತೇನೆ, ಅಲ್ಲಿಯವರೆಗೂ ಆಕೆ ಮಾಡಿಕೊಂಡಂತ ಸತ್ಕಾರ್ಯಗಳಿಗಿಂತಲೂ ಆಕೆ ಲೈಫ್ ಅಲ್ಲಿ ಇನ್ನೂ ಕೂಡ ಎಕ್ಸ್ಟ್ರೀಮ್ ಆಗಿ ಆಕೆ ಮಾಡಿಕೊಂಡು ಹೋದಳು ಎಂಬುದಾಗಿ ನಾನು ನಂಬುತ್ತೇನೆ ಪ್ರಿಯರೇ. ಹೌದು, ನಿನ್ನ ಜೀವಿತಗಳಲ್ಲಿ ನಾನು ಒಳ್ಳೆಯದನ್ನೇ ಮಾಡಬೇಕೆಂಬುದಾಗಿ ಸ್ವಾಮಿ ಇಷ್ಟಪಡ್ತಾರೆ ಪ್ರಿಯರೇ. ಹಾಗಾದ್ರೆ ನಾವು ಈ ದಿನ ಏಸಪ್ಪ ಹತ್ರನ ಒಡಂಬಡಿಕೆ ಮಾಡಿಕೊಳ್ಳೋಣವಾ? ದೇವರೇ, ನನಗೆ ಎಂಬುದಾಗಿ ನೀನು ಯಾವ ಗಿಫ್ಟ್ ಅನ್ನು ಕೊಟ್ಟಿದ್ಯಾ ಸ್ವಾಮಿ? ಒಂದು ವೇಳೆ ನಾವು ಇತರರಿಗೆ ಕೊಡುವಂಥದ್ದು, ಇತರರಿಗೆ ಸಹಾಯ ಮಾಡುವಂಥದ್ದಾಗಿರಲಿ, ನಾವು ಪ್ರಾರ್ಥಿಸುವಂತ ಸಮಯ, ಒಂದು ವೇಳೆ ನೀನ್ ಏನು ಮಾಡ್ತಿಲ್ವೇನೋ, ನಿನ್ನ ಬಳಿ ಹಣವಿಲ್ಲವೇನೋ, ಡೋಂಟ್ ವರಿ, ನೀನ್ ಇತರರಿಗಾಗಿ ಪ್ರಾರ್ಥಿಸು. ಆ ಪ್ರಾರ್ಥಿಸುವಂತ ವರವನ್ನ ದೇವರು ನಿನಗೆ ಕೊಟ್ಟಿರೋದಾದ್ರೆ ನೀನ್ ಅದರಿಂದ ಉತ್ತಮವಾದದನ್ನ ಇನ್ನೂ ಕೂಡ ನೀನು ಮಾಡಬಲ್ಲೆ. ನಾವು ಮದರ್ ತೆರೆಸಾ ಅವರನ್ನ ನೋಡುವಾಗ ಅವರ ಜೀವಿತವೆಲ್ಲವೂ ಕೂಡ ಕುಷ್ಠರೋಗಿಗಳ ಮಧ್ಯದಲ್ಲಿ, ಅನೇಕ ಅನಾರೋಗ್ಯದಲ್ಲಿದ್ದಂಥವರ ಮಧ್ಯದಲ್ಲಿ ಅವರು ತಮ್ಮ ಸೇವೆಯನ್ನ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹೌದು, ಈ ದಿನಮಾನಗಳಲ್ಲಿ ನಾವು ಎಷ್ಟು ಜನ ಆ ರೀತಿಯಾದಂತ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ? ಅನೇಕ ಪುಟ್ಟ ಮಕ್ಕಳುಗಳನ್ನ ನಾವು ಆಚೆ ಹೋಗಿ ನೋಡ್ತೇವೆ. ಸೊ ಅನೇಕ ಕಡೆ ನಾವು ಹೋಗುವಾಗ ಒಂದು ಮಕ್ಕಳಿಗೆ ಒಂದು ಉತ್ತಮವಾದಂತ ಒಂದು ಸ್ಮೈಲಿ ಫೇಸ್, ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಅಂತ ಮಕ್ಕಳನ್ನ ನಾವು ನೋಡುವಾಗ. ಸೊ ಯಾವಾಗಲೂ ದೇವರು ನಮ್ಮಿಂದ ಆಸೆ ಪಡ್ತಿದ್ದಾರೆ ಗೊತ್ತಾ? ನಾವು ಸಂತೋಷವಾಗಿರಬೇಕು, ಇತರರಿಗೆ ನಾವು ಒಳ್ಳೇದನ್ನ ಮಾಡಬೇಕು. ದೋರ್ಕಳ ಹಾಗೆ ನಾವು ಕೂಡ ಸತ್ಕಾರ್ಯಗಳನ್ನ, ದಾನ ಧರ್ಮಗಳನ್ನ ನಾವು ಮಾಡುವಂತವರಾಗಿರೋದಾದ್ರೆ ನಾವು ನಮ್ಮ ಜೀವಿತದಲ್ಲಿ ಸತ್ತು ಹೋದಂತ ಎಲ್ಲ ಕಾರ್ಯಗಳನ್ನ ತಿರುಗಿ ನಾನು ಬದುಕಿಸುತ್ತೇನೆ ಮಗಳೆಂಬುದಾಗಿ ದೇವರು ಹೇಳ್ತಿದ್ದಾರೆ ಪ್ರೇರೆ. ಈ ದಿನಮಾನಗಳಲ್ಲಿ ಒಂದು ವೇಳೆ ನಿನ್ನ ಆಶೆ ಸತ್ತೋಗಿರಬಹುದು. ದೇವರೇ, ಈ ಒಂದು ಸಂಗತಿ ಆಗಲ್ಲಪ್ಪ, ಈ ಒಂದು ಕೋರ್ಟ್ ಕೇಸು, ಈ ಒಂದು ದುಡ್ಡು, ಈ ನಿಂತು ಹೋಗಿರುವಂತ ಒಂದು ಹಣ, ಈ ನನ್ನ ಸಂಬಂಧ ತಿರುಗಿ ಕಟ್ಟಲ್ಪಡಲ್ಲ ಎಂಬುದಾಗಿ ನೀನು ಅಂದುಕೊಂಡಿರಬಹುದು ಪ್ರಿಯಳೆ. ಆ ದಿನ ದೇವರು ದೋರ್ಕಳ ಜೀವಿತವನ್ನ, ಆಕೆ ಪ್ರಾಣವನ್ನ ತಿರುಗಿ ಕೊಟ್ಟ ದೇವರು ಈ ದಿನಮಾನಗಳಲ್ಲಿ ನೀನು ಕಳೆದುಕೊಂಡಂತ ಪ್ರತಿಯೊಂದು ಸಂಗತಿಗಳನ್ನ ತಿರುಗಿ ನನ್ನ ದೇವರು ಕೂಡಿಸಿಕೊಡ್ಲಿಕ್ಕೆ, ಕಟ್ಟಲಿಕ್ಕೆ, ಜೀವಂತವಾಗಿ ಅದನ್ನ ಎಬ್ಬಿಸಲಿಕ್ಕೆ ಅವರು ಶಕ್ತರಾಗಿದ್ದಾರೆ ಪ್ರಿಯರೇ. ಆಮೆನ್, ಹಾಲೆಲೂಯ. ನನ್ನ ಯೇಸುವಿನಿಂದ ಎಲ್ಲವೂ ಸಾಧ್ಯವೇ. ಈ ದಿನ ದೇವರು ದಿನ ಸಂಗಡ ಮಾತನಾಡುತ್ತಿರುವಂತ ವಿಚಾರ, ಮಗಳೇ, ನಿನ್ನಲ್ಲಿ ನಾನು ಈ ಒಂದು ತಲಾಂತನ ಇಟ್ಟಿದ್ದೇನೆ, ಈ ಒಂದು ಗಿಫ್ಟ್ ಅನ್ನ ಇಟ್ಟಿದ್ದೇನೆ, ನೀನು ಇದನ್ನು ಉಪಯೋಗ ಮಾಡಿಕೊಳ್ತೀಯಾ?
ಇಲ್ಲವಾದರೆ ಆ ಒಂದು ತಲಾಂತು ಕೊಟ್ಟಂತ ವ್ಯಕ್ತಿ ಅದನ್ನ ಹೋಗಿ ಮಣ್ಣಲ್ಲಿ ಬಚ್ಚಿಟ್ಟ ಹಾಗೆ, ಇಲ್ಲ ದೇವರು ನಿನಗಾಗಿ ಕೊಟ್ಟಂತ ಒಂದು ತಲಾಂತು ಕೂಡ ತಿರುಗಿ ದೇವರು ತೆಗೆದುಕೊಳ್ಳುವ ಹಾಗೆ ನೀನು ಮಾಡ್ತೀಯ ಪ್ರಿಯರೇ. ಸೊ ಅದನ್ನ ನೀನು ವಿಶೇಷವಾಗಿ ಗಮನಿಸಿಕೊಳ್ಳಬೇಕಾಗಿದೆ. ದೇವರೇ ನನಗಾಗಿ ಕೊಟ್ಟಂತ ತಲಾಂತು ಯಾವುದು ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಮಧ್ಯದಲ್ಲಿ ಮೋಹನಾದೇವಿ ಸಿಸ್ಟರ್ ಕನೆಕ್ಟ್ ಆಗಿದ್ದಾರೆ. ಅವರು ಪ್ರತಿ ವಾರವೂ ಕೂಡ ಅನೇಕ ಸ್ತ್ರೀಯರನ್ನ ತಮಿಳ್ನಾಡಲ್ಲಿ ಜಾಯಿನ್ ಆಗಿ ಎಲ್ಲ ಸ್ತ್ರೀಯರನ್ನ ಅವರು ಜಾಯಿನ್ ಮಾಡಿಕೊಂಡು ಅನೇಕ ಒಂದು ವಿಚಾರಗಳಿಗಾಗಿ ಅವರು ಸೇರಿ ಪ್ರಾರ್ಥನೆ ಮಾಡ್ತಾರೆ ಪ್ರಿಯರೇ. ಹೌದು, ದೇವರು ನನಗಾಗಿ ಕೊಟ್ಟಂತ ತಲಾಂತು ಯಾವತ್ತು ನಾನು ಆಲೋಚನೆ ಮಾಡಿ, ದೇವರ ಇಂದಿನಿಂದ ಸ್ವಾಮಿ ನಾನು ಕೂಡ ದೋರ್ಕಳಾಗೆ ಈ ಒಂದು ಗಿಫ್ಟ್ ಅನ್ನ ನನಗೆ ನೀನು ಕೊಟ್ಟಿದೆಯೇ ಸಪ್ಪ, ನಾನು ಇದನ್ನ ಮಾಡುತ್ತೇನೆ ಎಂಬುದಾಗಿ ನೀನು ಪ್ರಯಾಸ ಪಟ್ಟು ಒಂದು ಹೆಜ್ಜೆ ನೀನು ಮುಂದೆ ಇಡೋದಾದ್ರೆ ಸ್ವಾಮಿ ನಿನ್ನ ಹಿಂದೆ 1000 ಸ್ಟೆಪ್ಸ್ ಅನ್ನ ಇಡ್ಲಿಕ್ಕೆ ಅವರು ಸಿದ್ಧವಾಗಿದ್ದಾರೆ ಪ್ರಿಯರೇ. ಹಾಗಾದ್ರೆ ನಾವು ಕೂಡ ದೋರ್ಕಳಾಗೆ ನಾವು ಸಿದ್ಧವಾಗೋಣವಾ? ದೇವರೇ, ನನ್ನ ಜೀವಿತದಲ್ಲಿಯೂ ಅದ್ಭುತ ಮಾಡು ಸ್ವಾಮಿ. ಆಕೆ ಸತ್ತು ಹೋಗಿದ್ದ ತನ್ನ ಪ್ರಾಣವನ್ನ ಹಿಂತಿರುಗಿ ಪಡೆದುಕೊಂಡ್ರು. ದೇವ್ರೆ, ನನ್ನ ಜೀವಿತದಲ್ಲಿಯೂ ಕೂಡ ಅಪ್ಪ ಸತ್ತು ಹೋದಂತ ಎಲ್ಲಾ ಕಾರ್ಯಗಳನ್ನ ತಿರುಗಿ ನೀನು ಸ್ವಾಮಿ ಪುನರಾರಂಭ ಮಾಡೆಂಬುದಾಗಿ ನಾವು ಸ್ವಾಮಿಯ ಬಳಿಯಲ್ಲಿ ನಾವು ಬೇಡೋದಾದ್ರೆ, ನನ್ನ ದೇವರು ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಉತ್ತಮವಾದದನ್ನ ಅತ್ಯಧಿಕವಾದದನ್ನ ಮಾಡ್ಲಿಕ್ಕೆ ಅವರು ಶಕ್ತರಾಗಿದ್ದಾರೆ ಪ್ರಿಯರೇ. ಹಾಲೆಲೂಯ. ನನ್ನ ಕರ್ತನು ಒಳ್ಳೆ ದೇವರು ಪ್ರಿಯರೇ. ಇದೇ ರೀತಿ ನೀವು ಪ್ರತಿದಿನ ಜಾಯಿನ್ ಆಗ್ರಿ. ಅನೇಕ ದೇವ ಭಕ್ತರ ವಿಚಾರಗಳನ್ನ, ಅವರ ವಿಷಯಗಳನ್ನ ನಾವು ಕಲೀಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಪ್ರಿಯರೇ. ಕರ್ತನು ತಾನು ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೌದು ಪ್ರಿಯರೇ, ಇದೇ ರೀತಿಯಾಗಿ ಇಂದು ನಾವು ದೋರ್ಕಳ ಜೀವಿತದ ಬಗ್ಗೆ ಕಲಿತ ಹಾಗೆ ಇದೇ ರೀತಿಯಾಗಿ ಪ್ರತಿ ದಿನ ನಾವು ಒಂದೊಂದು ವ್ಯಕ್ತಿಯ ಜೀವಿತದ ಮುಖಾಂತರ ಅನೇಕ ಉಜ್ಜೀವನಕರವಾದ ಕಾರ್ಯಗಳನ್ನ ನಾವು ಕಲಿಯುತ್ತಾ ಬರ್ತಾ ಇದ್ದೇವೆ ಪ್ರಿಯರೇ. ಈ 40 ದಿನಗಳು ನಾನು ನಂಬ್ತಾ ಇದ್ದೇನೆ ಯೇಸು ನಾಮದಲ್ಲಿ ಈ 40 ವಿಧವಾದಂತ ಜೀವಿತಗಳನ್ನ ಕಲಿಯೋದ್ರ ಮುಖಾಂತರ ನಿಮ್ಮ ಜೀವಿತವು ಅದು ಸಂಪೂರ್ಣವಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯವಿದೆ. ಆಮೆನ್, ಹಲ್ಲೆಲೂಯ. ಸೊ ಹಾಗಾಗಿ ನಂಬಿಕೆಯಿಂದ ನೀವು ಪ್ರತಿದಿನ ನಮ್ಮೊಂದಿಗೆ ಜಾಯಿನ್ ಆಗೋದ್ರ ಮುಖಾಂತರ ಶ್ರೇಷ್ಠವಾದ ಕೃಪೆಯನ್ನ, ಆಶೀರ್ವಾದಗಳನ್ನ ನೀವು ಪಡ್ಕೊಳ್ರಿ ಎಂಬುದಾಗಿ ಯೇಸು ನಾಮದಲ್ಲಿ ನಾವು ಡಿಕ್ಲೇರ್ ಮಾಡ್ತಾ ಇದ್ದೇವೆ ಪ್ರೇರೆ. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಡೆಯದಾಗಿ ನಾವು ಪ್ರಾರ್ಥನೆ ಮಾಡಿ ನಾವು ಮುಗಿಸ್ಕೊಳ್ಳೋಣ. ನಮ್ಮ ಜೊತೆಯಲ್ಲಿರುವಂತ ಸಿಸ್ಟರ್ ಮೋಹನಾ ದೇವಿಯವರು ಕಡೆ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಸಿಸ್ಟರ್ ಮೋಹನಾ ದೇವರು ಇದ್ದೀರಾ? எஸ் மா, பிரார்த்தனை ಮಾಡಿமா, கடைய பிரார்த்தனை ಮಾಡಿமா. எங்களை அதிகமா நேசிக்கிற நல்ல ஆண்டவரே, அப்பா பிதாவே, இந்த இரவு வேலைக்காக நன்றியோட உங்களை துதிக்கிறோம் ஐயா. உண்மை ஸ்தோத்தரிக்கிறோம் இயேசு சுவாமி. அப்பா 40 நாள் இயேசு சுவாமி நடக்கிற இந்த கூட்டத்தை இயேசு சுவாமி இந்த பலத்த கருத்துல நாங்க ஒப்பு கொடுக்குறோம் ஆண்டவரே. ஆவியானவரே, நீர் இல்லைன்னா இயேசு சுவாமி இந்த ஊழியம் நடக்க முடியாத ஆண்டவரே. அனுதினமும் இயேசு சுவாமி இதுவரைக்கும் நடந்த எல்லா மீட்டிங்காக ஆண்டவரே, நடத்த ஒரு மீட்டிங்களுக்காக யாரெல்லாம் குறித்து அவங்க பேசினாங்களே இயேசு சுவாமி ஆண்டவரே, அப்பா ஆண்டவரே, அநேக காரியங்களை இயேசு சுவாமி கற்றுக்கொள்ள ஆண்டவரே ஒரு வாய்ப்பு ஆண்டவரே. ஆண்டவரே, இந்த ஆன்லைன் மூலமாக இயேசு சுவாமி ஆண்டவரே உங்களுடைய சமூகத்துல அமர்ந்து ஆண்டவரே உங்களுடைய ஜீவன வார்த்தைகளும் கேட்க, அப்பா அநேக கேரக்டர்ஸ் இயேசு சுவாமி உங்களோட வசனத்தை தியானிக்கவும் கேட்கவும் அப்பா எங்களுக்கு உதவி செய்துக்கிற தயவுக்காக ஸ்தோத்திரிக்கிறோம் ஆண்டவரே. இந்த ஊழியத்தை ஆண்டவரே, நீர் அல்பா உமேகவா இருந்து ஆதி அந்தமா இருந்து தொடுக்கு முடிவா இருந்து என் தேவனே நீர் நடத்து தந்திருக்கிறீர். அதுக்காக ஸ்தோத்திரிக்கிறோம் இயேசு சுவாமி. தபிதால் குறித்து இயேசு சுவாமி பேசின அப்ப சகோதரி பலத்த கருத்துல ஒப்பு கொடுக்கிறோம் ஏசப்பா. அந்த வார்த்தை ஆண்டவரே தபிதால் போல இயேசு சுவாமி நாங்களும் ஆண்டவரே அப்பா தியாகமா ஆண்டவரே எங்களுக்கு என்ன டேலண்ட் கொடுத்திருக்கிறோம் இயேசு சுவாமி அது நாங்க பொதிச்சு வைக்காதபடிக்கு ஆண்டவரே, ஆண்டவரே அது நாங்க வெளிப்படுத்த நாங்க செய்ய எங்களுக்கு கிருபை தாங்க இயேசு சுவாமி. என்ன டேலண்ட் எங்களுக்கு கொடுத்திருக்கிறீங்களோ ஒருவேளை எங்களுக்கு தெரியலன்னா அதை வெளிப்படுத்தும் ஆண்டவரே. அப்ப அதை வெளிப்படுத்தி அந்த டேலண்டால எடுத்து எங்களை பயன்படுத்த முடியாத உங்களுடைய சமூகத்துல ஒப்பு கொடுக்கிறோம். ஒரு நாள் ஒரு போதும் இயேசு சுவாமி அது நாங்க பச்சி அப்பா அதை ஒழிச்சு வைக்காதபடிக்கு ஆண்டவரே, உமக்காக நீர் கொடுத்த டேலண்ட உமக்காக உங்களோட ராஜ்யத்துக்காக உங்களோட நீதிக்காக எடுத்து பயன்படுத்த எங்களுக்கு கிருபை பாராட்டுங்க. எங்களோடு இடைப்படுங்க இயேசு சுவாமி. இந்த ஆன்லைன் மூலமாக அப்பா கலந்து கொள்ள ஒவ்வொருக்காக நாங்க செபிக்கிறோம் ஆண்டவரே. அப்பா எங்களை உங்களுடைய சமூகத்துல ஆண்டவரே அமர உங்களுடைய ஜீவன வார்த்தைகளை கேட்க எங்களை
எங்களுக்கு கொடுத்த தருணத்துக்காக பாக்கியத்துக்காக ஸ்தோத்திரம் ஆண்டவரே. ஆண்டவரே, பெரிய காரியத்தை இந்த ஆன்லைன் மூலமாக இன்னும் நடக்க வேண்டிய எல்லா கேரக்டர் பத்தி பேசும்போது ஆண்டவரே, ஆவியானவர் நீ இடைப்படுங்க ஆண்டவரே. பாஸ்டர் ஐயாவும் மகளும் பலத்த கருத்துல ஒப்பு கொடுக்கிறோம். தொடர்ந்து ஆண்டவரை சத்தியத்தை சத்தியமாக போதிக்கும் போது அநேக ஆவிக்குரிய கண்களை திறக்கப்பட்டு ஆண்டவரை நாங்களும் அவங்கள போல ஜீவிக்க, தபித்தால் போல ஜீவிக்க எங்களுக்கு கிருபை பாராட்டுங்க ஆண்டவரே. ஒரு சாட்சியுள்ள வாழ்க்கை இந்த பூமியில நாங்க வாழணும்னா பரலோகத்துல ஒரு நாளும் ஆண்டவரே அதுக்கு பிரவேசிக்கவே முடியாது ஆண்டவரே. ஒரு சாட்சியுள்ள வாழ்க்கை நாங்க ஜீவிக்க வசனம் தேவை, வார்த்தை மாத்திரதான் ஆண்டவரே எங்களை சுத்திகரிக்க முடியும். மனுஷன் அப்பத்துல மாத்திரமல்ல, தேவன் வார்த்தை பிழைப்பா என்று சொல்லிக்கிறீர் ஆண்டவரே. உங்களோட வார்த்தை தந்து எங்களை சுத்திகரிங்க, எங்களை பலப்படுத்துங்க. இந்த நாள் இந்த நேரத்தை உங்களோட சமூகத்துல ஒப்பு கொடுக்கிறோம் ஆண்டவரே. நீர் பலப்படுத்துங்க. உதவி செய்த தயவுக்காக ஸ்தோத்திரம். எல்லா துதி கன மகிமை உமக்கு செலுத்தி இயேசு கிறிஸ்து வல்லமை நாமத்தினால வேண்டிக் கொள்கிறோம் பிதாவே. ಆಮೆನ್. ಆಮೆನ್. ಅಂತ್ಯಾಶ್ರು ತೆಗೆದುಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಸಹವಾಸ ಐಕ್ಯತೆ ಇಂದು ಎಂದೆಂದು ನಮ್ಮೊಂದಿಗೆ ಜಾಯಿನ್ ಆಗಿರುವಂತವರೊಂದಿಗೆ, ನಂತರ ಈ ವಿಡಿಯೋ ನೋಡುವಂತವರೊಂದಿಗೆ ನೆಲೆಯಾಗಿದ್ದು ಮುನ್ನಡೆಸಿ ಕಾಪಾಡಲಿ. ಆಮೆನ್. 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 ಪ್ರೈಸ್ ಗಾಡ್. ಪ್ರೈಸ್